ಆಯ್ತು ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ನಮ್ಮ ಗುರುಗಳಾದ ಪ್ರಾತಸ್ಮರಣೀಯರಾದ ವಿಶ್ವೇಶತೀರ್ಥರ ಮಧ್ಯಾರಾಧನೆ. ಅವರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡುತ್ತಾ, ಇಷ್ಟು ವರ್ಷ ನಾನು ಏನೋ ಗೊತ್ತಿರೋದನ್ನು ಏನೇನು ಹೇಳಿದ್ದೇನೋ ಅದೆಲ್ಲವೂ ಅವರ ಪರಮಾನುಗ್ರಹದಿಂದ, ಇದರಲ್ಲಿ ಸಂಶಯವೇ ಇಲ್ಲ. ಅವರು ನಮ್ಮ ಮೇಲೆ ಇಟ್ಟಂತಹ ನಂಬಿಕೆಯಿಂದ ಗುರುಗಳನ್ನು ಸ್ಮರಣೆ ಮಾಡ್ತಾ, ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತಿನ ಪಾಠವನ್ನು ಶುರು ಮಾಡೋಣ. 7ನೇ ಅಧ್ಯಾಯ 29ನೇ ಶ್ಲೋಕ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ. ಯಾರ ನಾನೇ ಸರ್ವೋತ್ತಮ ಎಂಬುವಂಥದ್ದು ಈ ಒಂದು ದೃಢವಾದ ದೀಕ್ಷೆಯಿಂದ ಯಾರು ನನ್ನನ್ನು ಭಜಿಸ್ತಾರೋ ಅವರಿಗೆ ನಾನು ಮೋಕ್ಷವನ್ನೇ ಕೊಡ್ತೇನೆ, ನನ್ನನ್ನೇ ನಾನು ಅವರಿಗೆ ಕೊಡ್ತೇನೆ ಅಂತ ಹೇಳಿದ. ಅಂಥವರು ಏನು ಮಾಡ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಜರಾಮರಣ ಮೋಕ್ಷಾಯ, ಈ ಮುಪ್ಪಿನಿಂದ, ಸಾವಿನ ಬಿಡುಗಡೆಯಿಂದಾಗಿ ಇನ್ನೊಮ್ಮೆ ಮುಪ್ಪು ಬರಬಾರದು, ಮತ್ತೊಮ್ಮೆ ಸಾವು ಬರಬಾರದು ಅಂತಂದರೆ ನಾವು ಮತ್ತೊಮ್ಮೆ ಹುಟ್ಟಬಾರದು. ಹುಟ್ಟದೇ ಇರುವ ಹಾಗೆ ಯಾವ ಲೋಕಕ್ಕೆ ಹೋದರೂ ನಾವು ಮತ್ತೆ ಹುಟ್ಟು ಎಂಬುವಂಥದ್ದು ಇದೆ, ಜನ್ಮ ಎಂಬುವಂಥದ್ದು ಇದೆ. ಆದರೆ ಮೋಕ್ಷಕ್ಕೆ ಹೋದರೆ ಅಲ್ಲಿ ಮತ್ತೆ ಪುನರಾವರ್ತಿ ಎಂಬುದು ಇಲ್ಲ, ಪುನರಾವರ್ತನೆ ಎಂಬುವಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದ ಹುಟ್ಟು ಸಾವುಗಳು ಇಲ್ಲ. ಅಲ್ಲಿ ಆಯಿತು, ಸಾವು ಇಲ್ಲ, ಜನ್ಮ ಆದರೆ ಸಾವು. ಅಲ್ಲಿ ಮೋಕ್ಷಕ್ಕೆ ಹೋದ ಮೇಲೆ ಮುಪ್ಪು ಯಾಕೆ ಆಗಬಾರದು? ಈಗ ಮೋಕ್ಷಗಳು ಎಷ್ಟೋ ಜನ ಇದ್ದಾರೆ, ಈಗ ಮೋಕ್ಷ ಜೀವಿಗಳು ಎಷ್ಟೋ ಜನ ಇದ್ದಾರೆ, ಮೋಕ್ಷದಲ್ಲಿ ಇದ್ದಾರೆ. ಅವರಿಗೆ ಮುಪ್ಪಿಲ್ವಾ? ಹಾಗಾದರೆ ಎಷ್ಟೋ ವರ್ಷಗಳಿದ್ದಾರೆ ಅಂತಂದರೆ ಅಲ್ಲಿ ಯಾವ ಮುಪ್ಪು ಇಲ್ಲ, ಯಾವ ಹಸಿವೆ, ತೃಷೆ, ಬಾಯಾರಿಕೆ, ಸೆಕೆ, ಯಾವ ಕಷ್ಟವೂ ಕೂಡ ಇಲ್ಲ. ಇಂತಹ ಮುಪ್ಪು ಅಲ್ಲೂ ಬಂತು ಅಂತಾದರೆ ಈ ಲೋಕಕ್ಕೂ ಆ ಪರಮಾತ್ಮನ ಪರಂಧಾಮವಾದ ವೈಕುಂಠಕ್ಕೂ ಏನು ವ್ಯತ್ಯಾಸ? ಏನು? ಸದಾ ಸುಖಮಯ, ಸದಾ ಅದ್ಭುತವಾದ ತಾರುಣ್ಯದ ಶರೀರವೇನೆ. ಅದಕ್ಕೋಸ್ಕರವಾಗಿ ಆ ಜ್ಞಾನಿಗಳು ಮುಪ್ಪಿನಿಂದ ಬಿಡುಗಡೆಗೋಸ್ಕರವಾಗಿ, ಸಾವಿನಿಂದ ಬಿಡುಗಡೆಗೋಸ್ಕರವಾಗಿ ನನ್ನನ್ನು ಆಶ್ರಯಿಸಿ
ಸಾಧನೆಗೋಸ್ಕರವಾಗಿ ಯಾರ ಪ್ರಯತ್ನ ಮಾಡ್ತಾರೋ ಅಂಥವರು ನನ್ನನ್ನು, ಸಕಲ ಅಧ್ಯಾತ್ಮವನ್ನು, ಕರ್ಮವನ್ನು ತಿಳಿತಾರೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳಿದ್ದಾನೆ. ಅರ್ಥ ಬರ್ಕೊಳ್ಳಿ. ಯಾರು ಜರಾಮರಣ ಮೋಕ್ಷಾಯ ಇಲ್ಲಿ ಮೋಕ್ಷಾಯ ಅಂದ್ರೆ ಮೋಕ್ಷಕ್ಕೋಸ್ಕರ ಅಂತ ಅರ್ಥ ಮಾಡ್ತೀವಿ. ಮೋಕ್ಷ ಅಂದ್ರೆ ಪರಮಾತ್ಮನ ಪರಂಧಾಮ, ಮೋಕ್ಷ ಪರಮಾತ್ಮ ಇರುವಂತಹ ವಾಸಸ್ಥಳ ವೈಕುಂಠ ಅಂತ ಅರ್ಥ ಆಗಿಬಿಡುತ್ತೆ. ಅಲ್ಲ, ಜರಾಮರಣ ಮೋಕ್ಷಾಯ, ಮುಪ್ಪು ಸಾವುಗಳಿಂದ ಬಿಡುಗಡೆಗಾಗಿ ಅಂತ ಅರ್ಥ. ಜರ ಅಂದ್ರೆ ಮುಪ್ಪು, ಮರಣ ಅಂದ್ರೆ ಸಾವು. ಜರಾ ಮರಣಯೋಹೋ ಮೋಕ್ಷಾಯ, ಇವೆರಡರ ಬಿಡುಗಡೆಗಾಗಿ ಅಂತ ಅರ್ಥ. ಹಾಗಾದರೆ ಇದರ ಅರ್ಥ ಏನು? ಜರಾಮರಣ ಮೋಕ್ಷಾಯ, ಮುಪ್ಪು ಸಾವುಗಳ ಬಿಡುಗಡೆಗಾಗಿ, ಮುಪ್ಪು ಸಾವುಗಳ ಬಿಡುಗಡೆಗಾಗಿ ಮಾಂ ನನ್ನನ್ನು ಆಶ್ರಯಿಸಿ ಯತಂತಿ ಪ್ರಯತ್ನಿಸುವರೋ ತೇ ಅವರು ತದ್ಬ್ರಹ್ಮ ಆ ಪರಮಾತ್ಮನನ್ನು ಕೃಷ್ಣಂ ಅಧ್ಯಾತ್ಮಂ ಸಮಸ್ತ ಅಧ್ಯಾತ್ಮವನ್ನು ಅಖಿಲಂ ಕರ್ಮಚ ಎಲ್ಲಾ ಕರ್ಮಗಳನ್ನು ವಿದುಹು ತಿಳಿಯುವರು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಇಲ್ಲಿ ಬ್ರಹ್ಮ ಅನ್ನೋದಕ್ಕೆ ಏನು ಹೇಳಿದ್ರಿ? ಸ್ವಯಂ ಕೃಷ್ಣನನ್ನೇ ತಿಳಿತಾರೆ ಅಂತನಾ? ಇಲ್ಲ, ಆ ಪರಮಾತ್ಮನನ್ನು. ನಿಮ್ದು ಪ್ರಶ್ನೆ ಏನಂತ ಹೇಳ? ಕೃಷ್ಣ ನನ್ನನ್ನೇ ಅಂತ ಹೇಳುವುದಿತ್ತು, ಆ ಪರಮಾತ್ಮನನ್ನು ಅಂತ ಯಾಕೆ ಹೇಳ್ದ? ನಿಜ. ಅದಕ್ಕೆ ಮುಂದಿನ ಶ್ಲೋಕ ಹೊರಡುತ್ತೆ. ಓಕೆ, ಥ್ಯಾಂಕ್ ಯು. ಸರಿ, ಮುಂದೆ ಹೋಗೋಣ. ಸಾಧಿಭೂತಾದಿ ದೈವಂ ಮಾಂ
ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ ಇದರ ಅರ್ಥ ಮುಂದಿನ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಆಗುತ್ತೆ. ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಈ ಮೂರು, ಅಧಿಭೂತ, ಅಧಿದೈವ, ಅಧಿಯಜ್ಞ. ಏನು? ಅಧಿಭೂತ, ಅಧಿದೈವ, ಅಧಿಯಜ್ಞ. ಈ ಮೂರರ ರೂಪ ಪರಮಾತ್ಮನಾಗಿದ್ದಾನೆ. ಈ ಮೂರು ರೂಪಗಳಿಂದ ಕೂಡಿರುವವನು ಪರಮಾತ್ಮನಾಗಿದ್ದಾನೆ ಅಂತ ಯಾರು ತಿಳಿತಾರೋ, ನೋಡಿ ಏನಂತ ಗೊತ್ತಿಲ್ಲ, ಕೃಷ್ಣ ಹೇಳ್ತಾನೆ ಮುಂದಿನ ಅಧ್ಯಾಯದಲ್ಲಿ. ಹೌದಾ? ಸದ್ಯಕ್ಕೆ ಅಧಿಭೂತ, ಅಧಿದೈವ, ಅಧಿಯಜ್ಞ ಈ ಮೂರು ರೂಪಗಳ ಕೂಡಿಕೊಂಡು ಮೂರು ರೂಪಗಳಿಂದ ಸಹಿತನಾದವನು ಪರಮಾತ್ಮ ಅಂತ ಯಾರು ತಿಳಿತಾರೋ, ಅಷ್ಟೇ ಅಲ್ಲ, ಮರಣಕಾಲದಲ್ಲೂ ಯಾರು ನನ್ನನ್ನ ತಿಳಿದಿರುವವರು ಅಂತ ಇದ್ದಾರೋ, ನಾವು ಎಚ್ಚರಿದ್ದಾಗೇ ಪರಮಾತ್ಮನ ಸ್ಮರಣೆ ಬರೋದಿಲ್ಲ. ಎಚ್ಚರ ತಪ್ಪುವಂತ ಶಾಶ್ವತವಾಗಿ ಎಚ್ಚರ ತಪ್ಪುವಂತಹ ಸಮಯದಲ್ಲಿ ನಮಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಆದರೆ ಯಾರು ಜ್ಞಾನಿಗಳು ನೋಡಿ, ಮಹಾಮಹಾಜ್ಞಾನಿಗಳಿಗೇನೆ ಕೊನೆಯ ಕ್ಷಣದಲ್ಲಿ ಪರಮಾತ್ಮನ ಒಂದು ಸ್ಮರಣೆ ಬರೋದಿಲ್ಲ. ಜಡಭರತ ಮೊದಲಾದವರಿಗೆ ಎಷ್ಟು ದೃಷ್ಟಾಂತಗಳಿವೆ. ಹೌದಾ? ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ್ದು, ಆಚಾರ್ಯ ಹೇಳಿದ್ರು ಸಂತತಂ ಚಿಂತೆಯೇನಂತ ಅಂತಕಾಲೇ ವಿಶೇಷತಃ. ಹೌದು, ಸ್ವಲ್ಪ ಬಿಟ್ಟರು ಅವರು. ಅಂತಕಾಲದಲ್ಲಿ ವಿಶೇಷ ಆಗಲಿ ಅದಕ್ಕೋಸ್ಕರವಾಗಿ ಪರಮಾತ್ಮನ ಸದಾಕಾಲ ಚಿಂತನೆ ಮಾಡ್ತಾ ಇರಬೇಕು ಅಂತ ಹೇಳಿದರು. ಆದರೆ ಇನ್ನೂ ಸ್ವಲ್ಪ ಹೇಳಿಲ್ಲ. ಕೃಷ್ಣ ಇಲ್ಲಿ ಹೇಳಿದ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಇಷ್ಟು ಗೀತೆಯನ್ನ ಇಷ್ಟು ಅರ್ಥಪೂರ್ಣವಾಗಿ ನಾವು ಓದಿಲ್ಲ ಅಂತ ಅನಿಸುತ್ತೆ. ಆದರೆ ಈ ದ್ವಾದಶ ಸ್ತೋತ್ರವನ್ನ ಆಗಾಗ ದೇವರ ಪೂಜೆಯಲ್ಲೋ ಅಥವಾ ಸ್ವಾಮಿಗಳ ಪೂಜೆಯಲ್ಲೋ ಎಲ್ಲೋ ಕೇಳಿರ್ತೇವೆ, ಅಥವಾ ಯಾರೋ ಆಚಾರ್ಯರ ಪ್ರವಚನದಲ್ಲೋ ಕೇಳಿರ್ತೇವೆ. ಇಷ್ಟು ಹೇಳ್ತಾ ಇರ್ತಾರೆ, ಸಂತತಂ ಚಿಂತೆಯೇನಂದ ಅಂತಕಾಲೇ ವಿಶೇಷ. ಸದಾಕಾಲ ಪರಮಾತ್ಮನ ಚಿಂತನೆಯಲ್ಲಿ ಇರಬೇಕು, ಅದು ಅಂತಕಾಲದಲ್ಲಿ ಬಹಳ ವಿಶೇಷವಾದದ್ದು ಅಂತ. ಒಂದು ವೇಳೆ ಆಚಾರ್ಯರೂ ಕೂಡ ಬಹಳ ಜನ್ಮ ಆದ ಮೇಲೆ ಜ್ಞಾನಿಯೂ ಕೂಡ ನನ್ನನ್ನ ಕೃಷ್ಣ ಪರಮಾತ್ಮನನ್ನು ಹೊಂದುತ್ತಾನೆ ಅಂತ ಹೇಳಿಬಿಟ್ಟಿದ್ರೆ ನಾವು ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾ ಇರಲಿಲ್ಲ. ಹೋಗ್ಲಿ ಬಿಡು ಮಾರಾಯ, ಇನ್ನೂ ತುಂಬಾ ಜನ್ಮಗಳಿವೆ, ಆವಾಗ ಮಾಡಿದ್ರೆ ಆಯ್ತಾ ಬಿಟ್ಬಿಡ್ತಿದ್ವಿ. ಆದ್ರಿಂದ ಆಚಾರ್ಯರು ಅದನ್ನು ಹೇಳಿಲ್ಲ, ಅಷ್ಟೇ ಹೇಳಿದ್ದು ಸಂತತಂ ಚಿಂತೆಯೇನಂತ ಅಂತಕಾಲೇ ವಿಶೇಷತಃ. ಆದರೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಮರಣಕಾಲದಲ್ಲೂ ಕೂಡ ಯಾರು ನನ್ನ ತಿಳಿದಿರುವವರೋ, ಯಾರನ್ನ ತಿಳಿದಿರ್ತಾರೋ, ಯಾರು ಅಂತ್ಯಕಾಲ ವಿಚಾರ ಮಾಡಿ, ಜ್ಞಾನಿಗಳ ಕೊನೆಯ ಒಂದು ಶರೀರ ಅಂತ ಏನಿರ್ತದೆ, ಜ್ಞಾನವಾನ್ ಮಾಂ ಪ್ರಪದ್ಯತೆ, ಅಲ್ಲಿಗೆ ಅನ್ವಯ ಇದು. ಯಾರು ನನ್ನ ತಿಳಿದಿರ್ತಾರೋ, ಸರಿಯಾಗಿ ಸ್ಪಷ್ಟವಾದ ಜ್ಞಾನ ಯಾರಿಗೆ ಇರ್ತದೋ, ನಾನು ಆತ್ಮ ಈ ಶರೀರ ಬಿಟ್ಟು ಹೋಗ್ತಾ ಇದ್ದೇನೆ, ಪರಮಾತ್ಮನ ಅಧೀನ ನಾನು, ಅವನು ಸ್ವತಂತ್ರ, ನಾನು ಪರತಂತ್ರ, ಅವನು ಈಶ, ನಾನು ದಾಸ ಎಂಬುವಂತಹ ಈ ದ್ವಂದ್ವಗಳಿರಬಾರದು. ಸರಿಯಾದ ದೃಢವ್ರತಾಹ, ಸರಿಯಾದ ದೀಕ್ಷೆ ಇರಬೇಕು, ಸರಿಯಾದ ಜ್ಞಾನ ಇರಬೇಕು. ಅಂಥವರಿಗೆ ಏನಂತ ಕರೀತಾರೆ ಗೊತ್ತಾ? ಯುಕ್ತಚೇತಸಃ. ಅಂಥವರು ಸಮಾಧಿ ಅವಸ್ಥೆಯನ್ನ ಹೊಂದಿದವರು ಅಂತ ಕರೆಯಬಹುದು. ಅಂಥವರು ಸಮಾಧಿ ಯೋಗದಿಂದಾಗಿ ಕೂಡಿದಂತಹ ಮನಸ್ಸುಳ್ಳವರು ಅಂತ ಹೇಳಬೇಕು ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ದ. ಅದೇ ಈಗ ತದ್ಬ್ರಹ್ಮ ಅಂತ ಹೇಳಿಬಿಟ್ಟ ಕೃಷ್ಣ ಪರಮಾತ್ಮ, ತದ್ಬ್ರಹ್ಮ ಅಂತ ಹೇಳಿಬಿಟ್ಟ. ಆ ಬ್ರಹ್ಮನನ್ನು ಅಂತ ಹೇಳಿದ್ರಿಂದ ಕೃಷ್ಣ ಬೇರೆ ಬ್ರಹ್ಮ ಬೇರೆ ಅಂತ ಶಂಕೆ ಬರ್ತದೆ.
ಅದಕ್ಕೆ ಆ ಶಂಕೆಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಸಾಧಿಭೂತ ಅಂತ ಕೃಷ್ಣ ಶುರು ಮಾಡಿದ. ಇಂತಹ ನನ್ನನ್ನು ಯಾರು ತಿಳಿತಾರೋ ಅವಾಗ ಹಿಂದಿನ ಶ್ಲೋಕದಲ್ಲಿ ಬ್ರಹ್ಮನನ್ನು ಹೊಂದುತ್ತಾರೆ ಅಂತ ಹೇಳಿದ. ಮರಣಕಾಲದಲ್ಲಿ ನನ್ನನ್ನು ಯಾರು ತಿಳಿತಾರೋ ಈ ಅಧಿಭೂತ, ಅಧಿದೈವ, ಅಧಿಯಜ್ಞ ಎಂಬುವಂತಹ 3 ರೂಪಗಳಿಂದ ಕೂಡಿದವರು ಎಂಬುದಾಗಿ ಯಾರು ನನ್ನನ್ನು ಉಪಾಸನೆ ಮಾಡ್ತಾರೋ ಅಂತಂದ್ರೆ ಆ ಬ್ರಹ್ಮ ಬೇರೆ ಯಾರೂ ಅಲ್ಲ, ಕೃಷ್ಣನೇ ಎಂಬುದಾಗಿ ಗೊತ್ತಾಗುತ್ತೆ. ಆದ್ದರಿಂದ ಈ ರೀತಿ ಕೊನೆಯ ಕಾಲದಲ್ಲಿ ಯಾರು ಪರಮಾತ್ಮನ ತಿಳಿದವರಾಗಿರ್ತಾರೋ ಅಂಥವರು ಸಮಾಧಿ ಯೋಗದಿಂದಾಗಿ ಮನಸ್ಸನ್ನ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡವರು ಎಂಬುದಾಗಿ ಕರೆಯಬಹುದು ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ನೋಡಿ. ಸಾಧಿಭೂತಾಧಿದೈವಂ, ಸಾಧಿಭೂತ ಸದ್ಯಕ್ಕೆ ಇಷ್ಟೇ ಬರ್ಕೊಳ್ಳಿ. ಸಾಧಿಭೂತ, ಅಧಿಭೂತ, ಅಧಿಭೂತ, ಅಧಿದೈವಂ, ಅಧಿದೈವ, ಅಧಿದೈವ, ಅಧಿದೈವಂ, ಅಧಿದೈವ ಚ ಮತ್ತು ಚ ಮತ್ತು ಸಾಧಿಯಜ್ಞಂ, ಸಾಧಿಯಜ್ಞಂ ಅಧಿಯಜ್ಞ ರೂಪಗಳಿಂದ ಸಹಿತನಾಗಿರುವ, ಸಾಧಿಯಜ್ಞಂ ಅಧಿಯಜ್ಞ ರೂಪಗಳಿಂದ ಸಹಿತನಾಗಿರುವ ಮಾಂ ನನ್ನನ್ನು, ಮಾಂ ನನ್ನನ್ನು ಯೇ ಯಾರು, ಯೇ ಯಾರು ವಿದುಹು ತಿಳಿದಿರುವರೋ, ವಿದುಹು ತಿಳಿದಿರುವರೋ ಅಪಿಚ ಹಾಗೆಯೇ, ಅಪಿಚ ಹಾಗೆಯೇ ಪ್ರಯಾಣ ಕಾಲೇ, ನೋಡಿ ಇಲ್ಲ ಆಚಾರ್ಯ ನಾವು ಪ್ರಯಾಣದಲ್ಲಿದ್ದೇವೆ ಅಂತ ಹೇಳಿಕ್ ಆಗೋದಿಲ್ಲ. ಪ್ರಯಾಣ ಕಾಲೆ ಅಂತಂದ್ರೆ ಮರಣ ಕಾಲೆ ಅಂತ ಅರ್ಥ. ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ಬೇಡ, ಪಯಣ, ಪ್ರಯಾಣ ಬೇರೆ, ಪಯಣ. ಪ್ರಯಾಣ ಕಾಲೇ ಮರಣ ಕಾಲದಲ್ಲೂ, ಪ್ರಯಾಣ ಕಾಲೇ ಮರಣ ಕಾಲದಲ್ಲೂ ತೇ ಏ ಯಾರು, ತೇ ಬೇಡ, ಏ ಯಾರು ಮಾಂ ನನ್ನನ್ನು, ಮಾಂ ನನ್ನನ್ನು ವಿದುಹು ತಿಳಿದಿರುವರೋ, ಯಾವ ರೀತಿ ಹೇಳಿದೆ, ಸರ್ವಜ್ಞತ್ವ ಅಲ್ಪಜ್ಞತ್ವ, ಅವನು ಸ್ವತಂತ್ರ ನಾವು ಪರತಂತ್ರ, ಈ ರೀತಿ ಅವನು ಅನಂತ ಗುಣ ನಾವು ಅಲ್ಪಗುಣರು, ಈ ರೀತಿ ಯಾರು ನನ್ನನ್ನು ವಿದುಹು ತಿಳಿದಿರುವರೋ ವಿದುಹು ತಿಳಿದಿರುವರೋ ತೇ ಅವರು, ತೇ ಅವರು ಯುಕ್ತಚೇತಸಃ, ಯುಕ್ತಚೇತಸಃ ಸಮಾಧಿಯೋಗದಿಂದ ಯುಕ್ತವಾದ ಮನಸ್ಸುಳ್ಳವರು, ಯುಕ್ತಚೇತಸಃ ಸಮಾಧಿಯೋಗದಿಂದ ಯುಕ್ತವಾದ ಮನಸ್ಸುಳ್ಳವರು.
ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಜ್ಞಾನವಿಜ್ಞಾನಯೋಗೋ ನಾಮ ಸಪ್ತಮೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಪ್ರಶ್ನೆ ಇದ್ರೆ ಕೇಳಿ. ಒಂದು ಸಣ್ಣ ಪ್ರಶ್ನೆ ಆಚಾರ್ಯ, ಹಾ, ಈ ಕಾಲದಲ್ಲಿ ಅಂತವ್ರು ಯಾರು ಇದಾರ? ಇರ್ಬಹುದಾ? ಕಷ್ಟ ಇರಬಹುದು, ಇಲ್ಲ ಅಂತ ಹೇಗೆ ಹೇಳಿ? ಅವರವರ ಅಂತರಂಗದಲ್ಲಿ ಪರಮಾತ್ಮ ಹೇಗೆ ಒಡಮೂಡಿದ್ದಾನೆ ಯಾರಿಗ್ ಗೊತ್ತು? ನಿಜ. ಗುಣಿ ಗುಣಂ ವೇತ್ತಿನ ವೇತ್ತಿ ನಿರ್ಗುಣ. ಒಬ್ಬ ಗುಣಿ ಮಾತ್ರ ಇನ್ನೊಬ್ಬನಲ್ಲಿ ಗುಣವನ್ನ ಬಟ್ಟು ಮಾಡಿ ತೋರಿಸ್ಬೋದು, ಇವನಲ್ಲಿ ಈ ಗುಣ ಇದೆ ಅಂತ. ನಾವೆಲ್ಲ ಹೇಗೆ ಪರಮಾತ್ಮ ತಿಳಿದೇ ಇಲ್ಲ, ಅವರಲ್ಲಿ ಇಲ್ಲ ಅಂತಾದ್ರೂ ಹೇಗೆ ಹೇಳೋಣ? ಇಲ್ಲ ಅಂತ ಹೇಳ್ಬಿಡ್ಬೋದು, ಯಾಕೆ ನಾವು ತಿಳಿದಿಲ್ಲ ಆದ್ರಿಂದ. ದೂರದಿಂದ ನೋಡಿದ್ರೆ ನಮ್ ವಿಶ್ವೇಶ್ವರ ತೀರ್ಥರ ಇದಕ್ ಫಿಟ್ ಆಗ್ಬೋದು ಅಂತ ಅನ್ಸುತ್ತೆ ನನ್ ಭ್ರಮೆಗೆ. ಅಲ್ಲ, ಅವರು ಬಿಡಿ, ಹೌದು, ಇಂಥವರಿಗೆ ಸಹಾಯ ಮಾಡಿಲ್ಲ ಅಂತ ಇಲ್ಲ. ಆ ಜೀವ ಅದ್ಭುತ. ನಾವು ಕೆಲವೊಮ್ಮೆ ಹೋಗಿದ್ವಿ ಮಂಗಳೂರು ಆ ಸೈಡಿಗೆಲ್ಲ, ಕೇರಳ ಬಾರ್ಡರಿಗೆಲ್ಲ. ಒಂದು ಅನುಭವ ಹಂಚ್ಕೊಳ್ಬೇಕು. ನಮ್ಮ ಸೀನಿಯರ್ಸ್ ಹೇಳಿದ್ದು, ನಾವೇನು ಹೋಗಿಲ್ಲ, ನಮ್ಮೊಟ್ಟಿಗೆ ಸೀನಿಯರ್ಸ್ ಒಬ್ಬರು ಬಂದಾಗ ಅವ್ರು ಹೇಳಿದ್ದು. ಅನೇಕ ಬಾರಿನೂ ಹೇಳಿದ್ದಾರೆ. ಇವತ್ತು ನಿನ್ನೆ ಮೊನ್ನೆನೋ ಈ ನಮ್ಮ ವಿದ್ಯಾಪೀಠದ ಲೈವ್ ಪ್ರೋಗ್ರಾಮಲ್ಲೂ ಹೇಳಿದ್ದಾರೆ. ನಕ್ಸಲೇಟ್ ಪ್ರದೇಶದಲ್ಲೂ ಹೋಗಿ ಗುರುಗಳು ಸಹಾಯ ಮಾಡ್ತಾ ಇದ್ರಂತೆ. ನೋಡಿ, ನಕ್ಸಲೇಟ್ ಪ್ರದೇಶ, ನಕ್ಸಲೇಟ್ಗಳೊಟ್ಟಿಗೆ ಹೋಗಿ ಯಾವ ಭಯ ಇಲ್ಲ ಅವರಿಗೆ, ಯಾವ ಪೊಲೀಸ್ ಅವರ ಸೆಕ್ಯೂರಿಟಿ ಇರ್ತಿದ್ದ, ಅವನು ಅಲ್ಲೇ ನಿಲ್ಲಿಸೋದು. ನಾವು ಹೋಗ್ತೇನೆ, ಅಲ್ಲಿ ಹೋಗಿ ಪೂಜೆ ಮಾಡಿ ಬಂದಿದ್ದಾರೆ, ಅವರಿಗೆಲ್ಲ ಪ್ರಸಾದ ಕೊಟ್ಟು ಬಂದಿದ್ದಾರೆ. ಎಲ್ಲ ಪೂಜೆ ಆಗಿದೆ. ಒಬ್ಬ ಹೆಣ್ಣುಮಗಳು ಬಂದ್ಲು. ಮನೆಯಲ್ಲಿ ಒಂದು ಮನೆ ಇತ್ತು, ಆ ನಕ್ಸಲೇಟ್ ಎಲ್ಲರೂ ಹೋದ್ರು. ಹೋಗಿ ಆದ ಮೇಲೆ ಅವಳು ನಕ್ಸಲೇಟೇ, ಬೇರೆ ಯಾರೂ ಅಲ್ಲ, ಬಂದು ಗುರುಗಳೊಟ್ಟಿಗೆ ಮಾತಾಡಿದ್ಲಂತೆ. ಎಲ್ಲರೂ ಹೊರ ಕಳಿಸಿರು ಗುರುಗಳು. ಒಳಗಡೆ ಗುರುಗಳು ಆ ಹೆಣ್ಣು ಮಗಳು ಅರ್ಧ ಗಂಟೆ ಮಾತಾಡಿದ್ದಾರೆ. ಹೊರಗಡೆ ನಿಂತವರೆಲ್ಲರೂ ಕೂಡ ಅಳು ಧ್ವನಿಯನ್ನ ಕೇಳ್ತಾ ಇದ್ದಾರೆ. ಅದಾದ ಮೇಲೆ ಅವಳು ಮತ್ತೆ ಅವರ ಗುಂಪಿಗೆ ಹೋದ್ಲು. ಆಮೇಲೆ ಅಲ್ಲಿರೋ ಒಬ್ರು ನಮ್ಮ ಸೀನಿಯರ್ ಕೇಳಿದ್ರು, ಏನಾಯ್ತು ಸ್ವಾಮಿ, ಹೇಗೆ ಅಂತ. ಏನಿಲ್ಲ, ಅವಳು ಅದೇ ಗುಂಪಲ್ಲೇ ಇದ್ದಾಳೆ, ಸಮಾಜದಿಂದ ತುಂಬ ಎಲ್ಲ ಸೌಕರ್ಯಗಳಿಂದ ವಂಚಿತಳಾಗಿದ್ದಾಳೆ. ಅದರಿಂದ ಅಕಸ್ಮಾತಾಗಿ ಆ ಗುಂಪಿಗೆ ಸೇರುವಂತಹ ಪ್ರಸಂಗ ಬಂದಿದೆ. ಆದರೆ ಆ ಒಂದು ಗುಂಪಲ್ಲಿ ಇರುವಂಥದ್ದು, ಆ ಒಂದು ಪರಿಸರ, ಆ ಒಂದು ಗನ್ನು, ಬುಲೆಟ್ಟು ಇತ್ಯಾದಿಗಳು ಅವರಿಗೆ ಹಿಡಿಸ್ತಾ ಇಲ್ಲ. ಆದರೆ ಬಂದರೆ ಅಲ್ಲಿಂದ ಬಿಟ್ಟು ಬರಬೇಕು ಅಂತ ಮಾಡಿದ್ದಾಳೆ. ಆದರೆ ಬಂದರೆ ಸಮಾಜ ಅವಳನ್ನು ಒಪ್ಪಿಕೊಳ್ಳಬೇಕಲ್ವಾ, ಹೇಗೆ ಅಂತ ಅವಳಿಗೆ ತುಂಬ ಭಯ ಇತ್ತು. ನನ್ನ ಹತ್ರ ಮಾತಾಡಿದ್ದಾಳೆ. ಅದಕ್ಕೆ ಅವಳಿಗೊಂದು ಜೀವನ ಕಲ್ಪಿಸ್ತಾ ಇದ್ದೇನೆ ಅಂತ. ಏನು, ಅವಳದೆಲ್ಲ ಸರ್ಟಿಫಿಕೇಟ್ ಎಲ್ಲ ತರಿಸಿ ಏನೇನು ಓದಿದ್ದಾಳೆ ಅಂತ ನೋಡಿಕೊಂಡು ತಮ್ಮ PAಗೆ ಹೇಳಿ, ಅವಳು ಊರನ್ನು ಬಿಟ್ಟು ಮತ್ತೊಂದು ಬೇರೆ ಊರಲ್ಲಿ ಅವಳ ಒಂದು ಡಿಗ್ರಿಗೆ ಅನುಗುಣವಾಗಿ ಕೆಲಸ ಕೊಡಿಸಿ, ಬಾಡಿಗೆ ಮನೆ ಕೊಡಿಸಿ, ಈಗ ಅವಳು ಇನ್ನೂ ಚೆನ್ನಾಗಿದ್ದಾಳೆ. ಅವಳು ಅಂದ್ರೆ ಸರ್ವಭೂತ ದಯಾ ಪುಷ್ಪಂ, ಎಲ್ಲರಲ್ಲೂ ದಯೆಯಿಂದ ನೋಡೋದು. ನಾವೆಲ್ಲ ಏನ್ ಮಾಡ್ತೇವೆ, ನಕ್ಸಲೇಟ್ರು ಒಂದ್ ಸ್ವಲ್ಪ ತಲೆಗೆ ಬಂತು ಅಂತಂದ್ರೆ ಅವ್ರು ಕೆಟ್ಟವ್ರೆ ಅಂತಾನೆ, ಅವ್ರಿಗೇನೋ ಮೋಸ ಆಗಿರೋ ಸಮಾಜದಿಂದಾಗಿ ಅವ್ರು ಆ ರೀತಿ ವರ್ತನೆ ಮಾಡ್ತಾ ಇರ್ತಾರೆ. ಎಲ್ಲರನ್ನೂ ಕೊಲ್ಲೋದಿಲ್ಲ ನಕ್ಸಲೇಟ್, ಅದು ಗೊತ್ತಿದೆ ನಿಮಗೆ. ಬರೀ ರಾಜಕಾರಣಿಗಳು ಮಾತ್ರ ಟಾರ್ಗೆಟ್ಟು, ಬೇನೇನು ಹುದ್ದೆ, ದೊಡ್ಡ ಸರ್ಕಾರಿ ಹುದ್ದೆಗಳಲ್ಲಿರುವಂತಹವರು ಮಾತ್ರ ಅವರಿಗೆ ಟಾರ್ಗೆಟ್ಟು. ಈ ರೀತಿ ಗುರುಗಳು ಅಂಥವರನ್ನು ಯಾರೋ ಏನೋ ಗೊತ್ತಿಲ್ಲ, ಒಂದೊಂದು ಅರ್ಧ ಗಂಟೆ ಮಾತಾಡಿದ್ದಷ್ಟೇ ಇಡೀ ಜೀವನವನ್ನೇ ಅವರಿಗೆ ಕೊಡಬೇಕು, ಕಲ್ಪಿಸ್ಕೊಡಬೇಕು ಅಂದ್ರೆ ವಿಚಾರ ಮಾಡಿ.
ಅದರಿಂದ ಪರಮಾತ್ಮನನ್ನ ಅವರು ಬರೀ ಮೂರ್ತಿಯಲ್ಲಿ, ಮಧ್ವಾಚಾರ್ಯಕರಾರ್ಚಿತವಾದಂತಹ ಮೂರ್ತಿಯಲ್ಲಿ ಮಾತ್ರ ನೋಡ್ತಿರ್ಲಿಲ್ಲ, ಎಲ್ಲರಲ್ಲೂ ನೋಡ್ತಾ ಇದ್ರು. ನಂದು ಒಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಸ್ವಾಮಿಗಳ ಜೊತೆ. ನಮ್ಮನೆಗ್ ಪ್ರತಿ ವರ್ಷ ಬರೋರು ನಮ್ ತಂದೆ ಹುಟ್ಟದಬ್ಬಕ್ಕೆ. ಅವ್ರ ಕೊನೆ ಹುಟ್ಟದಬ್ಬ 89ನೇ ವಯಸ್ಸಿನಲ್ಲಿ ಅವ್ರಿಗೆ ಬಗ್ಗಿ ಪಾದ ಪೂಜೆ ಮಾಡಕ್ ಆಗ್ಲಿಲ್ಲ. ಅವಾಗ ಸ್ವಾಮಿಗಳು ಅವ್ರ ಜೊತೆಗ್ ಬರೋರಿಗೆ ಆ ತಟ್ಟೆಯನ್ನ ನಮ್ ತಂದೆ ಲೆವೆಲ್ಗೆ ಎತ್ತಿಸಿ ಅವ್ರ ಪಾದ ಅದರಲ್ಲಿಟ್ರು. ನಮ್ ತಂದೆ ಬೊಗ್ಗಕ್ಕಾಗಲ್ಲ ಅಂತ. ಈ ಮನೆಯಲ್ಲಿ ಬಂದವ್ರ ಎಲ್ಲರಿಗೂ ಕಣ್ಣಲ್ಲಿ ನೀರು. ಅಂದ್ರೆ ಅವ್ರು ಭಕ್ತರಿಗೆ ಅಷ್ಟು ಮಾಡಕ್ಕೂ ರೆಡಿ ಇರ್ತಾ ಇದ್ರು. ಹೌದು ಹೌದು. ತಲೆ ಮೇಲೆ ಕೈ ಇಟ್ಟು ಎಷ್ಟು ಒಳ್ಳೆ ಆಶೀರ್ವಾದ ಮಾಡಿ. ಹಾಗೆ ಇದೆಲ್ಲ ಒಂಥರ ಪರ್ಸನಲ್ ಆಗಿ ತುಂಬಾ ಇಟ್ ಹ್ಯಾಸ್ ಟಚ್ಡ್ ಮೈ ಮೈಂಡ್. ಅನುಭವಿಸ್ಬೇಕಷ್ಟೇ ಅದನ್ನ, ಹೌದು, ಬೇರೆ ಏನಿಲ್ಲ. ಸುಮ್ನೆ ಮೂಕ ವಿಸ್ಮಿತರಾಗ್ತೇವೆ. ಹೇಳಕ್ಕಾಗಲ್ಲ ಇವು ಎಕ್ಸ್ಪೀರಿಯನ್ಸ್. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಕೃಷ್ಣ ನಾನು ನಾಳೆ